ಹಾಯ್ ಹಲೋ ವೆಲ್ಕಮ್ ಟು ಜಾಗಲ್ಸ್ ಅಭಿರುಚಿ ಭಾಗ್ಯಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ಚೆನ್ನ ಮಸಾಲಾನ ತಗೊಂಡ್ ಬಂದಿದ್ದೀನಿ. ಪೂರಿ ಜೊತೆ ಚಪಾತಿ ಜೊತೆ ಎಲ್ಲ ಸೂಪರ್ ಕಾಂಬಿನೇಷನ್ ಇದು. ಇದನ್ನ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದಕ್ಕೆ ನಾನು 1 ಕಪ್ ಅಷ್ಟು ಕಾಬೂಲ್ ಕಡಲೆಕಾಳನ್ನ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಇದಕ್ಕೆ ಕಾಳು ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಒಂದ್ ಚಿಟಿಕೆ ಅಷ್ಟು ಸೋಡಾ ಹಾಕೊಂಡು ಇದನ್ನ 5ರಿಂದ 6 ವಿಷಲ್ ಕೂಗಿಸ್ಕೊಳ್ಬೇಕಾಗತ್ತೆ. ನೋಡಿ 5ರಿಂದ 6 ವಿಷಲ್ ಕೂಗಿದ್ದಾದ್ಮೇಲೆ ತುಂಬಾ ಚೆನ್ನಾಗಿ ಬೆಂದಿದೆ. ಇಷ್ಟು ಸಾಫ್ಟ್ ಆಗಿ ಬೇಯಬೇಕಾಗತ್ತೆ. ಅವಾಗ್ಲೇನೆ ಚೆನ್ನ ಮಸಾಲ ತುಂಬಾನೇ ಟೇಸ್ಟ್ ಆಗಿರೋದು. ಮೊದಲಿಗೆ 2 ಈರುಳ್ಳಿ ಮತ್ತೆ 2 ಟೊಮೆಟೊನ ಈ ತರ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ತುಂಬಾ ಸಣ್ಣದಾಗಿ ಹೆಚ್ಕೊಂಡಿದೀವಿ, ಹಾಗೆ ಟೊಮೆಟೊನ ಉದ್ದುದ್ದಕ್ಕೆ ಹೆಚ್ಕೊಂಡಿದೀವಿ. ಇದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಜೊತೆ 1 ಸೌಟ್ ಅಷ್ಟು ಚೆನ್ನ ಕೂಡ ಆಡ್ ಮಾಡ್ತಾ ಇದ್ದೀನಿ, ಬೆಂದಿರೋ ಅಂತ ಚೆನ್ನನ. ಇದು ಥಿಕ್ನೆಸ್ ಕೊಡುತ್ತೆ, ಹಾಗೆ ಟೇಸ್ಟ್ ಕೂಡ ವೆರೈಟಿ ಆಗಿರುತ್ತೆ. ಈಗ ಇದನ್ನ ಪೇಸ್ಟ್ ಮಾಡ್ಕೊಂಡು ಬಂದಿದೀವಿ. ಇದು ನಮ್ಗೆ 1 ಕಪ್ ಅಷ್ಟು ಪೇಸ್ಟ್ ಸಿಗ್ತಾ ಇದೆ. ಈಗ ಮೊದಲಿಗೆ ನಾನು 1 ಸ್ಪೂನ್ ಆಫ್ ಬಟರ್ ಹಾಕೊಳ್ತಾ ಇದ್ದೀನಿ. ಹಾಗೆ ಜೊತೆಗೆ ಒಂದು 2 ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು, ಒಂದು 4ರಿಂದ 5 ಕಾಳು ಮೆಣಸು, 1 ಏಲಕ್ಕಿ, ಒಂದು 4 ಲವಂಗ, ಹಾಗೆ ಒಂದು ಚಿಕ್ಕ ಪೀಸು ಚಕ್ಕೆ ಮತ್ತೆ ಒಂದು ಪಲಾವ್ ಎಲೆ ತಗೊಂಡಿದ್ದೀನಿ. ಈಗ ಇದೆಲ್ಲದನ್ನು ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲದನ್ನು ಒಂದೇ ಸತಿನೇ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲೇ ಇರ್ಲಿ. ಈಗ ಇದನ್ನ ಫ್ರೈ ಮಾಡ್ಕೊಳ್ತಾ ತುಂಬಾನೇ ಚಿಕ್ಕದಾಗಿ ಹೆಚ್ಕೊಂಡಿರೋ ಅಂತ ಈರುಳ್ಳಿನ ಇದಕ್ಕೆ ಸೇರ್ಸೋಣ. ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ಒಂದ್ ಅರ್ಧ ಫ್ರೈ ಆಗಿದೆ ಅನ್ನೋ ಅಷ್ಟರಲ್ಲಿ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆಡ್ ಮಾಡ್ತಾ ಇದ್ದೀನಿ. ಈಗ ಇದು ಕೂಡ ಹಸಿ ವಾಸನೆ ಹೋಗೋ ತರ ಹುರ್ಕೊಳ್ಬೇಕಾಗತ್ತೆ. ಈ ಮೆಜರ್ಮೆಂಟ್ ಅಲ್ಲಿ ಸುಮಾರು 4 ಜನಕ್ಕೆ ಚೆನ್ನ ಮಸಾಲ ರೆಡಿ ಇರತ್ತೆ. ಇದನ್ನ ನಾವು ಪೂರಿ ಅಥವಾ ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ಬಹುದು. ಈಗ ಇದಕ್ಕೆ ಸ್ಪೈಸಸ್ ನ ಆಡ್ ಮಾಡೋಣ. ಮೊದಲಿಗೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಿದ್ದೀನಿ, ಹಾಗೆ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಜೀರಾ ಪೌಡರ್, ಹಾಗೆ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಆಡ್ ಮಾಡ್ಕೊಂಡು ಇದನ್ನ ನೀಟಾಗಿ ಒಂದ್ಸತಿ ಕೂಡಿಸ್ಕೊಳ್ಳೋಣ. ಲೋ ಫ್ಲೇಮ್ ಅಲ್ಲೇ ಇರ್ಲಿ ಇದು, ಇಲ್ಲ ಅಂದ್ರೆ ಸೀದ್ ಬಿಡತ್ತೆ. ಈಗ ಇದಕ್ಕೆ ಬೇಕರ್ಸ್ ಹೌದು ಚೆನ್ನ ಮಸಾಲ ಪೌಡರ್ ತಗೊಂಡಿದ್ದೀನಿ. ಇದನ್ನ ಕೂಡ ನಾನು 1.5 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಮಸಾಲೆ ಪೌಡರ್ನೆಲ್ಲ ಆಲ್ರೆಡಿ ಹುರಿದ್ಬಿಟ್ಟೆ ಪೌಡರ್ ಮಾಡಿರೋದ್ರಿಂದ ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ಟೊಮೆಟೊ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ. ಇದು ಹಾಕೊಂಡು ಅದ್ರ ಮೇಲ್ಗಡೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕೊಳ್ಳೋಣ. ಈಗ ಇದನ್ನ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ನೀಟಾಗಿ ಕೂಡಿಸ್ಕೊಳ್ತಾ ಇದೀವಿ. ಇದು ಒಂದ್ 2 ಕುದಿ ಬರೋ ಅಷ್ಟರಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಪಲ್ಯ ಸಾಗು ಬೋರ್ ಆಗಿದ್ರೆ ಚೆನ್ನ ಮಸಾಲ ಒಂದ್ಸತಿ ಟ್ರೈ ಮಾಡಿ. ಈಗ ಇದಕ್ಕೆ ಬೇಯಿಸ್ಕೊಂಡಿರೋ ಅಂತ ಚೆನ್ನನ ಆಡ್ ಮಾಡ್ಕೊಳ್ಳೋಣ. ನೀರ್ ಸಮೇತನೇ ಆಡ್ ಮಾಡ್ಕೊಳ್ತಾ ಇದೀವಿ. ಅದಕ್ಕೋಸ್ಕರನೇ ನಾವು ನೀರ್ನ ನೋಡ್ಕೊಂಡು ಕಾಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಇಟ್ಕೊಂಡಿದ್ವಿ. ಈಗ ಇದನ್ನ ಒಂದ್ 2ರಿಂದ 3 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಪರ್ಫೆಕ್ಟ್ ಆಗಿ ಚೆನ್ನ ಮಸಾಲ ರೆಡಿ ಆಗಿದೆ. ಈಗ ಸ್ವಲ್ಪ ನೀರಾಗಿದೆ ಅಂತ ಅನ್ಸುತ್ತೆ, ಆದ್ರೆ ಇದು ಸ್ವಲ್ಪ ಆರಿದ್ದಾದ ತಕ್ಷಣ ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಸ್ವಲ್ಪ ರಬ್ ಮಾಡ್ಬಿಟ್ಟು ಫ್ಲೇವರ್ಗೋಸ್ಕರ ಹಾಕೊಳ್ತಿದೀವಿ. ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆಡ್ ಮಾಡ್ಕೊಳ್ತಿದೀವಿ. ಈಗಿದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಮೇಲ್ಗಡೆ ಎಲ್ಲ ಎಣ್ಣೆ ತೇಲ್ಕೊಂಡ್ ಬಂತು ಅಂತಂದ್ರೆ ನಮ್ ಚೆನ್ನ ಮಸಾಲ ರೆಡಿ ಇದೆ ಅಂತ ಅರ್ಥ. ಈಗ ಇದನ್ನ ನಾವು ಸರ್ವ್ ಮಾಡೋಣ. ನೋಡಿ ಎಷ್ಟು ಗಟ್ಟಿ ಆಯ್ತು, ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಹೋಗುತ್ತೆ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.